ಆಗ್ತಿದೆ ತುಂಬಾ. ಈ ತರ ನಾನು ಐಸ್ ಕ್ರೀಮ್ ತೋರಿಸ್ತೀನಿ ಬಾ ಒಂದ್ಸತಿ ಈ ತರ ಮಾಡಿದ್ದಾರೆ. ಏನ್ ಮಾಡಿದಾರ ಅವರು? ಬಟ್ಟೆ ಬಿಚ್ಚು ಆ ತರ ಈ ತರ ಎಲ್ಲ ಅಂತ ಮಾಡ್ತಾರೆ. ಸೊ ಹಾಗಾಗಿ ನಾನು ತುಂಬಾ ಸ್ಕೂಲ್ಗೆ ಹೋಗೋಕ್ಕೂ ಕಷ್ಟ ಆಗ್ತಿದೆ ನನ್ಗೆ. ಪುಟ್ಟ ಅವ್ರನ್ನ ನೋಡಿದ್ರೆ ಕಂಡಿಡಿತೀಯಮ್ಮ? ಹಾ ಕಂಡಿಡಿತೀನಿ. ಗೊತ್ತಾ ಅವ್ರು ನಿನ್ಗೆ? ಹಾ ಅಂಕಲ್ ಗೊತ್ತು. ನಿಮ್ಮ ಹತ್ರ ಕೆಟ್ಟದಾಗ ನಡ್ಕೊಂಡಿದಾರ ಅವರು? ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ಕೊಂತಾರೆ ನನ್ನ. ಸೊ ಹಾಗಾಗಿ ತುಂಬಾ ಹೆದರ್ಸ್ತಾರೆ ಆತಾತ. ಹಾಗಾಗಿ ನಂಗೆ ಸ್ಕೂಲ್ಗೆ ಹೋಗೋಕ್ಕೂ ತುಂಬಾ ಹೆದರಿಕೆ ಆಗ್ತಿದೆ. ನಮ್ಮಮ್ಮ ನೀವೇ ನಮ್ಗೆ ಸ್ವಲ್ಪ ಇದ್ ಮಾಡ್ಬೇಕು ಅಲ್ಲ. ಆಯ್ತು ಪುಟ್ಟ. ನೀನೇನು ಓದ್ತಾ ಇರೋದಪ್ಪ? ಸೆವೆಂತ್. ಸ್ಕೂಲ್ಗೆ ಹೋಗ್ತೀಯಾ? ಹಾ ನಾ ಹೋಗ್ತೀನಿ. ಎಲ್ಲಿ ಆ ವ್ಯಕ್ತಿ ನಿನ್ನ ಆ ಥರ ಇದು ಮಾಡೋದು? ಇಲ್ಲಿ ಒಂದು ಇದು ಇದೆಯಲ್ಲ. ಗೊತ್ತಾ? ನೋಡ್ತೀಯಾ? ನೋಡಿದ್ರೆ ಹೇಳ್ತೀಯಪ್ಪ? ಹಾ ನೋಡ್ತೀನಿ. ಹಾ ಸರಿ ಸರಿ ಸರಿ. ನೀನೇನು ಭಯ ಪಡ್ಬೇಡಮ್ಮ. ಇವು ವಿದ್ಯಾಭ್ಯಾಸ ಬಿಡಬೇಡ, ಚೆನ್ನಾಗಿ ಓದು. ಸರ್ಕಾರ ನಿಮ್ಮ ಜೊತೆ ನಿಲ್ಲುತ್ತೆ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಪೊಲೀಸ್ ಆಫೀಸರ್ಸು ಎಲ್ಲರೂ ನಿಮ್ಮ ಜೊತೆನೇ ಇರ್ತಾರೆ. ಭಯ ಪಡಕ್ಕೆ ಹೋಗ್ಬೇಡ. ಆ ವ್ಯಕ್ತಿ ಮೇಲೆ ಕಾನೂನು ಕ್ರಮ ಕೈಗೊಂಡು ಆ ವ್ಯಕ್ತಿಗೆ ನಿಮಗೆ ಸಂಬಂಧಪಟ್ಟಂಥ ಟಾರ್ಚರ್ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿನ ಕಾನೂನು ಪ್ರಕಾರ ಇದು ಮಾಡಿಸ್ತೀನಿ. ನೀನು ಭಯ ಪಡಬೇಡಮ್ಮ. ನಾನೇ ಬರ್ತೀನಿ, ಆರಾಮಾಗಿರೋ. ಅಲ್ಲಿ ಬಂದಾಗ ನನಗೆ ಯಾರು ನಿನಗೆ ಆ ಥರ ಬ್ಯಾಡಾಗಿ ನಿನ್ನ ಹತ್ರ ನಡ್ಕೊಂಡ್ರೆ ಅವ್ರನ್ನ ತೋರ್ಸಪ್ಪ. ಸರಿ ಅಣ್ಣ. ಸ್ಕೂಲಿಗೆ ಹೋಗೋಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಏನ್ ಮಾಡ್ತಾನ ಅವನು? ಈ ತರ ಬಟ್ಟೆ ಬಿಚ್ಚು, ನೀನ್ ಆ ತರ ಮಾಡು, ಈ ತರ ಮಾಡು, ಮಲ್ಕೋ, ಆ ತರ ಈ ತರ ಎಲ್ಲ ಮಾಡ್ತಾರೆ. ಆ ತರ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದಾನ ಯಾವತ್ತಾದ್ರು? ಮಾಡಿದ್ದಾರೆ. ಸರಿನಪ್ಪ, ನೀನು ಭಯ ಪಡ್ಬೇಡ, ನೋವು ತಿನ್ಬೇಡ. ನಾನೇ ಬಂದು ಆ ವ್ಯಕ್ತಿಗೆ ಪನಿಷ್ಮೆಂಟ್ ಆಗೋ ತರ ಮಾಡ್ತೀನಿ. ಆರಾಮಾಗಿರಪ್ಪ. ಸರಿ ಅಣ್ಣ. ಸರಿ ಆಯ್ತಪ್ಪ. ಏನ್ ತಮ್ಮ ಹೆಸರು? ನನ್ನ ಹೆಸರೇನು ಅಂತ ಹಂಗೆ ಕೇಳಿದ್ರಿ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಹೌದಾ? ಈ ಸ್ಕೂಲ್ ಹೆಣ್ಮಕ್ಳು ಯಾರಾದ್ರೂ ಗೊತ್ತಾ ನಿನ್ಗೆ? ಯಾರಿಗೋ 50 ರೂಪಾಯಿ ದುಡ್ಡು ಕೊಟ್ಟು ಮನೇಲಿ ಏನ್ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಏನೋ ಹುಡುಗಿನೇನೋ ರೇಪ್ ಮಾಡ್ದಂತೆ. ನೀನ್ ರೇಪ್ ಮಾಡ್ದಂತೆ? ಅಲ್ಲಪ್ಪ, ನಾನೇನ್ ಕೇಳ್ತಾ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ನನ್ನ ಮಾಡಿಲ್ಲ. ನಾನು ಸರಿನ ನಿಜಾನ ಸುಳ್ಳು ಅಷ್ಟು ಮಾತ್ರ ಹೇಳ್ರಿ. ಯಾವ್ದೋ ಹುಡುಗಿನ ಐಸ್ ಕ್ರೀಮ್ ಕೊಟ್ಬಿಟ್ಟು ಒಂದ್ ರಾತ್ರಿ ಸ್ವಲ್ಪ ತಿಳ್ಕೊಂಡು ಹೇಳಿ ಆ ಹುಡುಗಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ನಿಮ್ಮನ್ನ ನಾನು ಹೊಡಿದಿರಾ ಬಿಟ್ಟಿದ್ದೀನಿ. ಅದೇ ಹೇಳ್ತಿಲ್ಲ, ಒಂದೇ ಹೊಡೆದ್ರೆ ಸತ್ತೋದಂಗಿದೆಯಲ್ಲಪ್ಪ. ಇವೆಲ್ಲ ಬೇಕಾ ನಿಮ್ಗೆ? ಆ ಹುಡುಗಿ ಸುಳ್ಳು ಹೇಳುತ್ತಾ? ಹತ್ಕೊಂಡಿದೆ. ಹೆಂಗಾಗಿದೆ ಗೊತ್ತಾ ಹುಡುಗಿ ಕಂಡೀಷನ್? ನೀವು ಮಾಡಿ ಸರಿನಾ ತಪ್ಪ ನೀವೇ ಹೇಳಿ. ಯಾವತ್ತು? ತಿಂಗಳಲ್ಲಿ ಆಗಿದೆ. 20 ದಿನ ಆಗಿದೆ. 20 ದಿನ ಆಗಿದೆ. ಕರೆಕ್ಟ್ ಅಲ್ವಾ? ಭಯ ಪಡ್ತೈತೆ. ಬಟ್ಟೆ ಬಿಟ್ಟು ಅಂತ ಹೇಳ್ಬಿಟ್ಟು ಬಿಟ್ಟು ಏನೇನೋ ಮಾಡ್ದಂತೆ. ಶಿವಣ್ಣ ಅಂಗಡಿ ಮುಂದೆ 50 ರೂಪಾಯಿ ಕೊಟ್ಟು ಕಳಿಸಿದ್ರು. ಏನಕ್ಕೆ ಕೊಟ್ಟೆ? ನೀನೇನು ಕೊಟ್ಟೆ? ಪಾನಿಪುರಿ ಕೊಡ್ತೀಯಾ? ನಿನ್ನೇನು ಕೇಳಿದ್ರು ಪಾನಿಪುರಿ ತಿನ್ಬೇಕಂತ. ಅಲ್ಲಿ ಜನ ಇರ್ತಾರೆ, ಯಾರನ್ನ ಕೇಳಿದ್ರೆ ನೀನೇನು ಕೇಳಿದಾಗ ಕೇಳ್ಬೇಕು. ನೀನ್ ಮಾತಾಡ್ತಾರೆ, ನೀನೇ ಇದು ಮಾಡಿದ್ರೆ ನಿನ್ನೇನು ಕೇಳ್ತಾರ ಅವ್ರು? ಹುಡುಗಿ ಹೆಸರು ಹೇಳ್ಬಾರ್ದಣ್ಣ. ಆಟ ಆಡುವುದು ಚಿಕ್ಕ ಹುಡುಗಿ ಬಿಡೋಣ. ಅಲ್ಲಿ ಆಟ ಒಂದು ನಿಮಿಷ
ಅಲ್ಲ ಯಾರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡ್ರಿ. ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ. ಬ್ರದರ್ ಒಳಗಡೆ ಬಾ. ನಿಮ್ಗೇನೋ ಹೇಳಿ ಹೊಡೆದಿಲ್ಲ ಏನ್ ಮಾಡ್ತೀರಾ ಅಂತ ಬಾ. ಹೊಡೆದ್ರೆ ಬೇಡ ಪಾಪ ಗೇಟ್ ಒಳಗೆ ಯಾರು ಜಾಸ್ತಿ ಹೋಗಿ ಕೆಂಪು ಕರೆಕ್ಟ್ ಸುಳ್ಳು ಸುಮಾರು ಅವರು ಹೇಳಿ ಇವಾಗ 11 ವರ್ಷ ಹುಡುಗಿ, ಆ ಹುಡುಗಿಗೆ ಏನಂತ ಗೊತ್ತಿಲ್ಲ. ಈ ಅಪ್ಪನ ಮಾಡ್ದಿರ ಆ ಹುಡುಗಿ ಹೇಳಕ್ಕಾಗ್ತದೆ? ಇಲ್ಲ ಇದನ್ನೇನೋ ನಾವು ಶತ್ರುನ ಅಥವಾ ವಯಸ್ಸೋದನ್ನ ಏನೋ ಗಲಾಟೆ ಆಗ್ಬಿಟ್ಟೋದು ಏನೋ ತಪ್ಪಾಗಿ ಹೇಳಕ್ ಏನೋ ಇದ. ಸೊ ಆ ವಿಚಾರವಾಗಿ ಆ ಹುಡುಗಿ ಹೋಗ್ಬಿಟ್ಟು ಬಂದಿವಿ, ಮನೆಗೂ ಹೋಗ್ದಿರ ಹಿಂಗ್ ಬಂದಿದೀವಿ. ನೋಡಿದ್ರೆ ಇಂಥ ಕೆಲಸ ಮಾಡವನೆ ಹೋಗದೇನಕ್ ಬಿಡ್ತೀಯ? ಈಗ ಹೆಣ್ಮಗಳು ಹೋಗಿ ಒಂದ್ ಹುಡುಗಿ ಅಲ್ಲಪ್ಪ, ಒಂದ್ ಹುಡುಗಿ ಕಲ್ಲ ಮಾಡಿರೋದು 5-6 ಜನ ಹುಡುಗಿರ್ತ. ರಾಮೇಶ್ ಅದನ್ನ ಮಾಡಿದ್ರೆ ಇಲ್ಲ. ನೀವು ನೀನಲ್ಲಪ್ಪ, ಇಡೀ ಭಾರತ ದೇಶದಲ್ಲಿ ತಪ್ಪು ಮಾಡಿರೋ ಯಾವ ಗೋಳಿ ಮಗನು ತಪ್ಪು ಮಾಡಿದಿನ ತಪ್ಪಲ್ಲ. ಆ ಹೆಣ್ಣು ಮಗಳು ಫೋನ್ ಮಾಡಿ ಅಷ್ಟೆಲ್ಲ ಮಾತಾಡಿದಾಗ ಎಷ್ಟು ನೋವಾಗುತ್ತೆ ಗೊತ್ತಾ? ಫೋನೇ ನನಗೆ ಫೋನ್ ಮಾಡಿರೋ ತಿನ್ಗಲ್ಲ. ಏನ್ ಮಾಡೋದು? ಎಲ್ಲಿ ಸೆಕ್ಯೂರಿಟಿ ರೂಮ್? ಎಲ್ಲಿರೋದು ಸೆಕ್ಯೂರಿಟಿ ರೂಮ್? ಅಲ್ಲೇ ಮುಂದೆ ಕ್ಯಾಮ್ರಾ ತೆಗಿಸ್ಬಿಡಿ, ಕ್ಲಿಯರ್ ಗೊತ್ತಾಗ್ಬಿಡುತ್ತೆ. ಕ್ಯಾಮ್ರಾ ಇದೆ ನಿಮ್ಗಡೆ. ರೂಮ್ ಕರ್ಕೊಂಡೋಗಿದ್ಯಾ ಹೇಳ್ಬಿಡು, ಇವಾಗ ಕ್ಯಾಮ್ರಾ ತೆಗಿಸ್ತಾರೆ. ಕ್ಯಾಮ್ರಾ ರೂಮ್ ಕರ್ಕೊಂಡೋಗಿದ್ಯಾ? చెయ్యలే రా పట్టుకుంటాము అని చెప్తుంది ఏమిటికి ಈ ವಯಸ್ಸಲ್ಲವ ನಮ್ಮ ಸಾಮಾನ ಹೊಡಿಬೇಡಿ ನಾನೇ ಯಾರು ಏನಂತ ಅಂದ್ರೆ ಕನ್ನಡದಲ್ಲಿ ಹೇಳಿ ಮಲಗೋಣ ಅಂತ ಕರ್ದ ಹುಡುಗಿನ. ಏನಕ್ಕೆ ಕರ್ದ ಹುಡುಗಿನ? ಅಲ್ಲ ತಪ್ಪಾಯ್ತಲ್ಲ. ಕತ್ಲಾಗಿತ್ತ? ಎಷ್ಟು ಗಂಟೆಯಲ್ಲಿ ಕತ್ಲಾಗಿತ್ತು? ನಾಟಕ ಆಡ್ಬೇಡ ಮಗನೇ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಚೌಟ್ರಿ ಇವಾಗ ಹೇಳ್ರಣ ಇಲ್ಲ ಅಂದಲ್ಲ ಮಲಗಣ ಅಂತ ಕತೆ ಅಷ್ಟೇ ಅಂತ ಇವಾಗ ಹೇಳ್ರಿ. ನೀವು ವಯಸ್ಸು ಮಾತಾಡ್ರಿ ಇರ್ರಿ, ಯಾರು ಸೈಲೆಂಟ್ ಆಗಿರ್ರಿ. ನಾವು ಕರ್ಕೊಂಡೋಗಿ ನಾವೇನ್ ಮಾಡೋಣ? ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರ ಬಣ. ನಮಸ್ಕಾರ ಅಣ್ಣ, ಸಂದೇಶ್ ಅಂತ, ಅಂಬೇಡ್ಕರ್ ಸೇವಾ ಸಮಿತಿ ಪ್ರೆಸಿಡೆಂಟು. ಈ ವ್ಯಕ್ತಿ 7ನೇ ಕ್ಲಾಸ್ ಹೆಣ್ಮಗಳನ್ನ ಅಂದ್ರೆ ಒಬ್ಬರನ್ನಲ್ಲ ಸುಮಾರು ಜನ ಹೆಣ್ಮಕ್ಳನ್ನ ಇದು ಮಾಡಿದ್ದಾರೆ. ಅದರಲ್ಲಿ ಒಂದು ಹೆಣ್ಮಗಳು ಕಣ್ಣೀರ್ ಹಾಕೊಂಡು ನಮ್ಗೊಂದು ಕಂಪ್ಲೇಂಟ್ ಮಾಡ್ತಾರೆ. ಏನು ವಿಚಾರ ಅಂತ ಅಲ್ಲಿ ನೋಡಿದ್ರೆ 50 ರೂಪಾಯಿ ಕೊಡ್ತಾನೆ, ಐಸ್ ಕ್ರೀಮ್ ಕೊಡ್ತಾನೆ, ನನ್ನ ಮೇಲೆ ಬಟ್ಟೆ ಬಿಚ್ಚಾಕಂತಾನೆ, ಮಲ್ಕೊಂತಾನೆ, ಸ್ಕೂಲ್ಗೆ ಹೋಗೋವಾಗೆಲ್ಲ ಹಿಂದೆ ಬರ್ತಾನೆ, ನಾನು ಹೇಳ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಹೇಳಿ ಆ ಹುಡುಗಿ ಮೇಲೆ ಸುಮಾರು ಒಂದು 3 ಸಲ ಅತ್ಯಾಚಾರ ಮಾಡಿ ಹುಡುಗಿ ನಡೀದಿರ ಪರಿಸ್ಥಿತಿಯಲ್ಲಿ ಕರ್ಕೊಂಡಿದ್ದಾರೆ. ಅವರು ಪಾಪ ಇಲ್ಲಿನವರಲ್ಲ, ಎಲ್ಲ ಗುಲ್ಬರ್ಗದಿಂದ ಪಾಪ ಊಟ ಇಲ್ದಿರ ಏನೋ ಇಲ್ಲಿ ಜೀವನಾಧಾರಕ್ಕೆ ಬರ್ತಾರೆ. ಆ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ರೆ ಆ ಮಕ್ಕಳನ್ನ ಹೇಳ್ಕೊಳ್ಳೋದು, 50 ರೂಪಾಯಿ ಕೊಡೋದು, ಐಸ್ ಕ್ರೀಮ್ ಕೊಡೋದು, ಈ ತರ ಕರ್ಕೊಂಡೋಗಿ ಸೆಕ್ಯೂರಿಟಿ ರೂಮ್ ಮಲಗಿಸ್ಕೊಂಡು ಅವ್ರಿಗೆ ಹಾಳು ಮಾಡಿದ್ದಾರೆ. ದಯವಿಟ್ಟು ಕರ್ಕೊಂಡೋಗಿ ಒಪ್ಕೊಂಡ್ರ ವಿಡಿಯೋ ಆಯ್ತು, ಒಪ್ಕೊಂಡಿದ್ದಾನೆ. ನಾನೇ ಕೇಳಿದೆ ಏನಾಯ್ತು ನಾನೇನು ಮಾಡಿಲ್ಲ, ಬಾ ಮಲ್ಕೋಣ ಅಂತ ಕರೆದೆ ಅಷ್ಟೇ ಅಂತ ಅವಾಗ ಅಂದ್ಬಿಟ್ಟು ಅದೇ ಏನ್ ಬೇಕು ಅನ್ಬಿಡು. ಸತ್ತಿಲ್ಲ ನಿನಗೆ ಮೈಯಲ್ಲಿ ಪಾಗ್ಲು ಕಂಡ ಇಲ್ಲ ನಿನಗೆ. ದಯವಿಟ್ಟು ಕರ್ಕೊಂಡೋಗಿ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಹಣ ಶಿಕ್ಷೆ ಅದನ್ನ ಬೆಳಗ್ಗೆಯಿಂದ ಅದನ್ನ ತರ್ಸಕ್ಕೆ ಬೇರೆ ತರ ಫೋನ್ ಮಾಡೋಳಪ್ಪ, ಡಾಕ್ಯುಮೆಂಟ್ ಇದು ಮಾಡಿದಾಳೆ, ಅದ್ ಬೇಕಾದ್ರೆ ಕಾಲ್ ರೆಕಾರ್ಡಿಂಗ್ ಇವೆಲ್ಲ ಐತೆ. ಬಟ್ ಅವ್ರು ಮುಂದಕ್ಕೆ ಬರಕ್ಕೆ ಭಯ ಬೀಳ್ತಾವ್ರೆ, ಕಂಪ್ಲೇಂಟ್ ಕೊಡಕ್ಕೂ ರೆಡಿ ಇಲ್ಲ. ಏನೋ ಒಪ್ಕೊಳ್ಳೋಣಲ್ಲ.
ಸ್ವಲ್ಪ ದಯವಿಟ್ಟು ನಾನು ಹೇಳೋದೇನಂದ್ರೆ ಸ್ವಲ್ಪ ನೀವು ಅವ್ರನ್ನ ಪರ್ಸನಲ್ ಆಗಿ ಸ್ವಲ್ಪ ಹ್ಯಾಂಡಲ್ ಮಾಡ್ರಿ. ಎಲ್ಲೂ ಈಚೆಗೆ ಬರ್ತೀರಾ ಮಾಡ್ತೀರಾ ಆ ತರ ಮಾಡ್ರಿ. ನೀವು ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ. ಮಫ್ಟಿಯಲ್ಲಿ ಕಳ್ಸಿಕೊಡ್ರಣ, ಅವ್ರು ಸ್ಟೇಟ್ಮೆಂಟ್ ಮಾಡ್ಕೊತಾರೆ. ನಾನು ಅವ್ರ ನಂಬರ್ ನಿಮ್ಗೆ ಕಳಿಸ್ತೀನಿ. ಇವನ್ ಕರ್ಕೊಂಡು ಹೋಗ್ರಿ. ಈ ತರ ರೇಪ್ ಅಟೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಫೋನ್ ಮಾಡಿ ಸಂದೇಶ ನಿಮಗೂ ಜಗಣ್ಣನಿಗೂ ಕರೆದಿದ್ದೆ. ಅವ್ರು ಬಂದು ನಮಗೆ ಸಹಾಯ ಮಾಡಿದ್ದಾರೆ. ಸೊ ಇಬ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.